ಬಾಳೆಹಣ್ಣಿನ ರುಚಿಯಾದ ಹಲ್ವಾ ಇವತ್ತಿನ ರೆಸಿಪಿ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ. ನೋಡಿ, ಚೆನ್ನಾಗಿ ಹಣ್ಣಾದ ಬಾಳೆಹಣ್ಣಿನಿಂದ ಮಾಡಿದ ಬಾಳೆಹಣ್ಣಿನ ಹಲ್ವಾ. ದೀಪಾವಳಿ ಹತ್ತಿರ ಬರ್ತಾ ಇದೆ. ಮನೆಯಲ್ಲಿ ಏನಾದರೂ ಸ್ವಲ್ಪನಾದರೂ ನಾವು ಸ್ಪೆಷಲ್ ತಿಂಡಿಗಳನ್ನು ಮಾಡಿದರೆ ದೀಪಾವಳಿ ಹಬ್ಬದ ಸಂಭ್ರಮ ಇನ್ನಷ್ಟು ಜಾಸ್ತಿ ಆಗ್ತದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ನಾವು ಬೇಕರಿಯಿಂದ ತರುವಷ್ಟೇ ಚೆನ್ನಾಗಿದೆ, ನೋಡಲಿಕ್ಕೂ ಚೆನ್ನಾಗಿದೆ, ತಿನ್ನಲಿಕ್ಕೂ ಅಷ್ಟೇ ರುಚಿಯಾಗಿದೆ. ಖಂಡಿತ ನೀವು ಟ್ರೈ ಮಾಡಿ ನೋಡಿ. ಹಾಗಾದರೆ ಹೇಗೆ ಮಾಡುವುದೆಂದು ನೋಡುವ ಇವತ್ತು ಈ ರೆಸಿಪಿಯನ್ನು. ನೋಡಿ, ಚೆನ್ನಾಗಿ ಹಣ್ಣಾದ ಒಂದು 12 ಅಂದರೆ ಸಾಧಾರಣ 1 kg ಬಾಳೆಹಣ್ಣನ್ನು ತೆಗೆದುಕೊಂಡಿದ್ದೇನೆ ನಾನು. ತುಂಬ ಹಣ್ಣಾಗಿದ್ದರೆ ಒಳ್ಳೆಯದು. ಇದನ್ನೀಗ ನಾನಿದನ್ನು ಮಿಕ್ಸಿಯಲ್ಲಿ ನೋಡಿ ಈ ರೀತಿ ಕಟ್ ಮಾಡಿ ಎಲ್ಲವನ್ನು ಹಾಕ್ತಾ ಇದ್ದೇನೆ. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಈವರೆಗೆ ಸಬ್ಸ್ಕ್ರೈಬ್ ಮಾಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ. ಮಿಕ್ಸಿಯಲ್ಲಿ ಒಂದು ಸಲ ಗರ್ರ ಅಂತ ತಿರುಗಿಸಿದರೆ ನೋಡಿ ಚೆನ್ನಾಗಿ ನುಣ್ಣಗಾಗಿ ಬಂದಿದೆ. ಮಿಕ್ಸಿಯ ಸೌಂಡ್ ದೊಡ್ಡದೇ ಆದರೂ ಇದು ಮಾತ್ರ ಚೆನ್ನಾಗಿ ನುಣ್ಣಗೆ ರುಬ್ಬಿ ಕೊಡ್ತದೆ. 300 ಗ್ರಾಮ್ನಷ್ಟು ನಾನಿಲ್ಲಿ ಬೆಲ್ಲ ತೆಗೆದುಕೊಂಡಿದ್ದೇನೆ. ನೋಡಿ, ಅದು 3 ಪೀಸ್ ಇದೆ. ಇದಕ್ಕೊಂದು ಅರ್ಧ ಲೋಟ ನೀರು ಹಾಕಿ ಇದನ್ನು ಚೆನ್ನಾಗಿ ಕುದಿಸುವ. ಪಾಕ ಏನು ಬರುವುದು ಬೇಡ, ಆದರೂ ಸಹ ಸ್ವಲ್ಪ ಚೆನ್ನಾಗಿ ಕುದೀಲಿ. ಒಂದು 3 ಟೇಬಲ್ ಸ್ಪೂನ್ನಷ್ಟು ಸಣ್ಣಗೆ ಕಟ್ ಮಾಡಿದ ಗೇರು ಬೀಜ ಕಟ್ ಮಾಡಿ ನಾನಿಲ್ಲಿ ರೆಡಿ ಮಾಡಿಟ್ಟಿದ್ದೇನೆ. 1 ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಕಿ ಇದನ್ನೊಂದು ಸ್ವಲ್ಪ ಹೊಂಬಣ್ಣ ಬರುವವರೆಗೆ, ಗೋಲ್ಡನ್ ಕಲರ್ ಬರುವವರೆಗೆ ಇದನ್ನು ಫ್ರೈ ಮಾಡಿ ತೆಗೆದು ಪಕ್ಕಕ್ಕೆ ಇಟ್ಟು ಬಿಡುವ. ಯಾಕಂದರೆ ಮತ್ತೆ ಅದನ್ನು ಕೊನೆಗೆ ಹಲ್ವ ಮಾಡಿದ ನಂತರ ಇದನ್ನು ಹಾಕಲಿಕ್ಕಿದೆ. ಅದಕ್ಕೋಸ್ಕರ ನಾನಿಲ್ಲಿ ಕಬ್ಬಿಣದ ಬಾಣಲೆಯನ್ನು ಉಪಯೋಗಿಸ್ತಾ ಇದ್ದೇನೆ, ಅಥವಾ ನಾನ್ ಸ್ಟಿಕ್ ಪ್ಯಾನ್ ಸಹ ಉಪಯೋಗಿಸ್ಬೋದು. ಇದರಲ್ಲಿ 1/4 ಕಪ್ಪಿನಷ್ಟು ತುಪ್ಪ ಇದೆ. ಸೌಟಲ್ಲಿ ತೋರಿಸೋದಾದರೆ 3 ಸೌಟ್ ಆಗ್ತದೆ ನೋಡಿ. ಅದಕ್ಕೋಸ್ಕರ ನಾನು ಸೌಟಲ್ಲಿ ತೋರಿಸ್ತಾ ಇದ್ದೇನೆ. ಮಧ್ಯಮ ಉರಿಯಲ್ಲಿ ಈ ಹಲ್ವವನ್ನು ಶುರು ಮಾಡಿದರೆ ಮಾಡಲಿಕ್ಕೆ ಕೊನೆಯವರೆಗೂ ಮೀಡಿಯಮ್ ಹೀಟಲ್ಲಿ ನಾವಿದನ್ನು ಬೇಯಿಸಬೇಕಾಗ್ತದೆ. ಈಗ ನೋಡಿ, ಮಿಕ್ಸಿಯಲ್ಲಿ ರೆಡಿ ಮಾಡಿದ ಬಾಳೆಹಣ್ಣಿನ ಪೇಸ್ಟನ್ನು ನಾನಿಲ್ಲಿ ಇದಕ್ಕೆ ಹಾಕ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಇನ್ನೂ ಮಿಕ್ಸ್ ಮಾಡಬೇಕು. ಅಂದರೆ ತುಪ್ಪ ಎಲ್ಲ ಬಾಳೆಹಣ್ಣಿಗೆ ಚೆನ್ನಾಗಿ ಹಿಡ್ಕೊಳ್ಬೇಕು. ಅಷ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಸಾಧಾರಣ ಈ ಹಲ್ವ ಮಾಡಲಿಕ್ಕೆ ನಮಗೆ ಒಂದು 20 ನಿಮಿಷ ಬೇಕಾಗ್ತದೆ. ಆದರೆ 20 ನಿಮಿಷ ನಾವು ಮಾಡ್ತೇವೆ ನೋಡಿ, ಅದರ ರುಚಿ ಮಾತ್ರ ಅಷ್ಟೇ ಸೊಗಸಾಗಿರ್ತದೆ. ನಂತರ ಟೇಸ್ಟ್ ಮಾಡುವಾಗ ಎಷ್ಟು ಚೆನ್ನಾಗಿ ಮಾಡಿದ್ದೇನೆ ಅಂತ ನಿಮಗೆ ಅನ್ನಿಸ್ಬೋದು. ನೀವು ಸಹ ಹಾಗೆ ಮನೆಯಲ್ಲಿ ಟ್ರೈ ಮಾಡಿ. ಖಂಡಿತ ಮಾಡೋದೇನು ತುಂಬ ಕಷ್ಟ ಅಲ್ಲ. ತುಂಬ ಹಣ್ಣಾದ ಬಾಳೆಹಣ್ಣಿದ್ರಂತೂ ಮಾಡಲಿಕ್ಕೆ ತುಂಬ ಸುಲಭ ಸಹ ಇದು. ನೋಡಿ, ಮಿಕ್ಸ್ ಆಗ್ತಾ ಬಂತು ಈಗ ತುಪ್ಪ ಚೆನ್ನಾಗಿ. ಇದೇ ರೀತಿ ಮಿಕ್ಸ್ ಮಾಡ್ತಾ ಕಲರ್ ಸ್ವಲ್ಪನೇ ಬಾಳೆಹಣ್ಣಿನದು ಚೇಂಜ್ ಆಗ್ತದೆ ನೋಡಿ. ಬಿಳಿ ಇದ್ದ ಬಾಳೆಹಣ್ಣಿನ ಬಣ್ಣ ಈಗ ಸ್ವಲ್ಪ ಚೇಂಜ್ ಆಗಿದೆ. ಈಗ ಒಂದು ಪ್ಲೇಟಿಗೆ ನಾನು ತುಪ್ಪ ಹಚ್ಚಿ ರೆಡಿ ಮಾಡಿ ಇಟ್ಟಿರ್ತೇನೆ ನೋಡಿ. ಈಗ ಸ್ವಲ್ಪ ದಪ್ಪ ಆಯಿತು, ಇನ್ನೂ ಅಷ್ಟೇ ದಪ್ಪ ಆಗಬೇಕಾಗಿದೆ. ಈಗ ಒಂದು ಸಾಧಾರಣ 10 ನಿಮಿಷ ಆಯಿತು. ಈಗ ನಾನು ಗ್ಯಾಸ್ ಆಫ್ ಮಾಡ್ತೇನೆ. ಗ್ಯಾಸ್ ಆಫ್ ಮಾಡಿ ಬೆಲ್ಲದ ನೀರನ್ನು ಇದೆ ನೋಡಿ ಮಾಡಿಟ್ಟದ್ದು, ಅದನ್ನೀಗ ನಾನು ಹಾಕ್ತಾ ಇದ್ದೇನೆ ನೋಡಿ. ಎಲ್ಲವನ್ನು ಕಲ್ಲೇನಾದರೂ ಇದ್ದರೆ ಸೋಸಿ ಹಾಕ್ಬೋದು. ಇದು ಒಳ್ಳೆ ಬೆಲ್ಲ, ಹಾಗಾಗಿ ನಾನು ಇದನ್ನು ಸೋಸಲಿಲ್ಲ, ಸ್ಟ್ರೈನ್ ಮಾಡಲಿಲ್ಲ. ನೋಡಿ, ಈ ರೀತಿ ಒಂದು ಸಲ ಕೈಗೆ ರಟ್ಟದ ಹಾಗೆ ಮೆಲ್ಲ ಮಿಕ್ಸ್ ಮಾಡಿ ನಂತರ ಚೆನ್ನಾಗಿ ತಿರುಗಿಸಿ ಈ ರೀತಿ ಮಿಕ್ಸ್ ಮಾಡುವ. ನಾನು ಗ್ಯಾಸ್ ಆಫ್ ಮಾಡಿದ್ದೇನೆ, ಖಂಡಿತ ಆಫ್ ಮಾಡಿ ನೀವು ಸಹ ನೋಡಿ. ಇದೇ ರೀತಿ ಮಿಕ್ಸ್ ಮಾಡಿ ಒಂದು ಸಲ, ಇಲ್ಲಾಂದರೆ ಕೈಗೆ ಹಾರುವ ಚಾನ್ಸಸ್ ಇರ್ತದೆ ಒಮ್ಮೆಲೆ ಬೆಲ್ಲದ ನೀರು ಬೀಳುವಾಗ. ಇವಾಗ ಸಾಧಾರಣ ಮಿಕ್ಸ್ ಆಗಿದೆ. ಎಲ್ಲ ಕಂಪ್ಲೀಟ್ ಮಿಕ್ಸ್ ಆದ ನಂತರವೇ ನಾವು ಗ್ಯಾಸ್ ಆನ್ ಮಾಡಬೇಕು. ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಆಯಿತು. ಗ್ಯಾಸ್ ಆನ್ ಮಾಡಿದ್ದೇನೆ ನಾನು ನೋಡಿ, ತೋರಿಸ್ತಾ ಇದ್ದೇನೆ. ಈಗ ಅದೇ ರೀತಿ ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಮಧ್ಯಮ ಉರಿಯಲ್ಲಿಯೇ. ಇನ್ನು ಇದನ್ನು ನಾವು ಬೇಯಿಸಬೇಕು. ಬೆಲ್ಲ ಹಾಕಿದ ಕೂಡಲೇ ಸ್ವಲ್ಪನೇ ಗಟ್ಟಿ ಆಗ್ತಾ ಬರ್ತದೆ. ಈ ರೀತಿ ನೋಡಿ ಕಾಣ್ತದೆ ನೋಡಿ, ಸ್ವಲ್ಪನೇ ತಳ ಬಿಡ್ತಾ ಬರ್ತಾ ಇದೆ. ಈಗ ನಾನು ಇದಕ್ಕೆ 1 ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಕಲಿಕ್ಕೆ ಉಂಟು. ಸ್ವಲ್ಪ ಗಟ್ಟಿಯಾಗಲಿ ನಂತರ ಹಾಕುವ. ನೋಡಿ, ಕಲರ್ ನೋಡಿ ಎಷ್ಟು ಚೇಂಜ್ ಆಗ್ತಾ ಬಂತು. ಇನ್ನಷ್ಟು ಡಾರ್ಕ್ ಕಲರ್ ಆಗಲಿಕ್ಕೆ ಇದೆ. ಇದೇ ರೀತಿ ಬೇಯಿಸುವ ನಾವು ಮಧ್ಯಮ ಉರಿಯಲ್ಲಿ. ನೋಡಿ, ಸೈಡೆಲ್ಲ ಸ್ವಲ್ಪನೇ ಬಿಡ್ತಾ ಇದೆ. ಈಗ ನಾನು 1 ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಕ್ತೀನಿ. ಇದಕ್ಕೆ ಹಾಕಿ ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡುವ ಸ್ವಲ್ಪ ಮೆಲ್ಲಗೆ.
ಇಲ್ಲಾಂದರೆ ತುಪ್ಪ ಕೈಗೆ ರಟ್ಟುವ ಚಾನ್ಸಸ್ ಇರ್ತದೆ. ನೋಡಿ ತಳ ನೋಡಿ ಬಿಡಲಿಕ್ಕೆ ಆಗ್ತಾ ಉಂಟು, ಈಗ ರೆಡಿ ಆಗ್ತಾ ಉಂಟು. ಹಾಕಿದ ಕೂಡಲೇ ಗಟ್ಟಿಯಾಗಲಿಕ್ಕೆ ಶುರುವಾಗ್ತದೆ ತುಪ್ಪ. ನೋಡಿ ಈಗ ಇನ್ನೊಂದು ಚಮಚ ಅಷ್ಟೇ ತುಪ್ಪ ಹಾಕ್ತೇನೆ ನಾನು. ಇದರೊಟ್ಟಿಗೆ ಸ್ವಲ್ಪ ಕೇಸರಿ ಕಲ್ಲರಿಗೋಸ್ಕರ ಅಂತ ಸ್ವಲ್ಪ 1-2 ಚಿಟಿಕೆಯಷ್ಟು ಹಾಕಿದ್ದೇನೆ. ನೋಡಿ ನಾನೀಗ ಇದು 2ನೇ ಸಲ ಹಾಕುವ ತುಪ್ಪ. ಇನ್ನೂ ಸಾಕು, ಇನ್ನು ತುಪ್ಪ ಹಾಕುವ ಅಗತ್ಯ ಇಲ್ಲ. ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಹಲ್ವ ಈಗ ಇನ್ನೊಂದು 5-6 ನಿಮಿಷದಲ್ಲಿ ರೆಡಿ ಆಗ್ತದೆ, ಗಟ್ಟಿ ಆಗ್ತದೆ. ನೋಡಿ ಈಗ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಕುಟ್ಟಿ ಪುಡಿ ಮಾಡಿಟ್ಟಿದ್ದೇನೆ, ಒಂದು 5-6 ಏಲಕ್ಕಿಯನ್ನು ಅದನ್ನು ಹಾಕಿದ್ದೇನೆ. ಕೆಲವರು ಕೇವ್ರಾ ವಾಟರ್ ಅಥವಾ ರೋಸ್ ವಾಟರನ್ನು ಹಾಕ್ತಾರೆ, ಅದು ಇನ್ನೂ ಸಹ ರುಚಿಯಾಗಿ ಬರ್ತದೆ. ನಾನು ಹಾಕಲಿಲ್ಲ. ಹುರಿದ ಗೇರು ಬೀಜ ಇದನ್ನು ಕೊನೆಗಾಗುವಾಗ ನೋಡಿ ಈ ರೀತಿ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡುವ. ಒಂದು ಮುದ್ದೆ ರೀತಿ ಬರಬೇಕದು. ಇವಾಗ ನಾವು ಸೌಟ್ ತೆಗೆದ್ರೆ ಕಣ್ಣಾಗಿ ಕಾಣ್ತದೆ ಇದು. ಅಷ್ಟರವರೆಗೆ ನಾವು ಇದನ್ನು ಬೇಯಿಸಬೇಕು. ನೋಡಿ ಸೈಡಲ್ಲೆಲ್ಲ ತುಪ್ಪ ಬಿಡ್ತಾ ಇದೆ. ನೋಡಿ ಈ ಬೆಲ್ಲದ ನಾವು ಪಾಕ ಮಾಡುವಾಗ ಹೇಗೆ ನೊರೆ ಬರ್ತದೆ ನೋಡಿ, ಅದೇ ರೀತಿ ಕೊನೆಗೆ ಹಲ್ವ ರೆಡಿಯಾಗೋ ಹೊತ್ತಿಗೆ ಮೇಲ್ಭಾಗದಲ್ಲಿ ನೊರೆಯಾಗಿ ಕಾಣ್ತದೆ. ಆಗ ತೆಗೆದು ಈ ರೀತಿ ಪ್ಲೇಟಿಗೆ ಹಾಕಿ ಚಮಚದ ಸಹಾಯದಿಂದ ಅಥವಾ ಸೌಟು ಸಹಾಯದಿಂದ ನೋಡಿ ಈ ರೀತಿ ಇದನ್ನು ತಟ್ಟಿ ಒಂದು ಶೇಪ್ ತರಬೇಕು ನಾವು ಇದನ್ನು. ನಂತರ ಸಾಧಾರಣ ತಣ್ಣಗಾಗಲಿಕ್ಕೆ ಬಿಟ್ಟು ನಂತರ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಡಬೇಕು. ತಣ್ಣಗಾದ ಫ್ರಿಜ್ಜಲ್ಲಿಟ್ಟ ನಂತರ ಕಟ್ ಮಾಡಲಿಕ್ಕೆ ಸುಲಭ ಆಗ್ತದೆ, ಅದಕ್ಕೋಸ್ಕರ ಫ್ರಿಜ್ಜಲ್ಲಿ ಇಡೋದು. ನಾನೊಂದು ಅರ್ಧ ಗಂಟೆಯಷ್ಟು ಫ್ರಿಜ್ಜಲ್ಲಿಟ್ಟು ಈಗ ನೋಡಿ ಇದನ್ನು ಕಟ್ ಮಾಡಲಿಕ್ಕೆ ರೆಡಿ ಮಾಡ್ತೇನೆ. ನನ್ನ ಹತ್ರ ಚೌಕದು ಇದು ಪ್ಲೇಟ್ ಇರಲಿಲ್ಲ, ಅದಕ್ಕೋಸ್ಕರ ನಾನು ಈ ರೀತಿ ಶೇಪಲ್ಲೇ ಮಾಡಿದ್ದೇನೆ. ನೋಡಿ ಈ ರೀತಿ ಕಟ್ ಮಾಡಿದರೆ ರೆಡಿ ಆಯಿತು ಹಲ್ವಾ. ಕಟ್ ಮಾಡಲಿಕ್ಕೇನು ತುಂಬ ಕಷ್ಟ ಆಗೋದಿಲ್ಲ, ತುಂಬ ಸಾಫ್ಟಾಗಿ ಬಂದಿದೆ. ಮಾರ್ಕೆಟಲ್ಲಿ ನಾವು ತರ್ತೇವೆ ನೋಡಿ, ಅಷ್ಟೇ ಸಾಫ್ಟ್ ಆಗಿದೆ, ಅದಕ್ಕಿಂತ ಹೆಚ್ಚು ರುಚಿಯಾಗಿ ಸಹ ಇದೆ. ದೀಪಾವಳಿ ಹಬ್ಬವನ್ನು ಈ ಸಲ ಮನೆಯಲ್ಲೇ ಮಾಡಿದ ಸಿಹಿ ತಿನಿಸುಗಳೊಂದಿಗೆ ನಾವು ಆಚರಿಸುವ. ಹಾಗೂ ಮಾರ್ಕೆಟಿಂದ ತಂದಷ್ಟೇ ರುಚಿಯಾಗಿ ಸಹ ಇರ್ತದೆ ಇದು. ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ. ನಾಳೆ ಇನ್ನೊಂದು ಹೊಸ ಸಿಹಿ ತಿನಿಸಿನೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.